ಸ್ವಾಮಿ ವಿವೇಕಾನಂದರ ಜೀವನದ ಕೆಲ ಪ್ರಮುಖ ಘಟನೆಗಳು. 1. ಸ್ವಾಮಿ ವಿವೇಕಾನಂದರು 1863 ಜನವರಿ 12 ರಂದು ಭಾರತದ ಕಲ್ಕತ್ತೆಯಲ್ಲಿ ಜನಿಸಿದರು. 2. ಸ್ವಾಮಿ ವಿವೇಕಾನಂದರು ಬಾಲ್ಯದಲ್ಲೇ ಆಧ್ಯಾತ್ಮಿಕ ಅನುಭವಗಳನ್ನು ಹೊಂದಿದ್ದರು. ಅವರು ಮುಂದುವರಿದು ವಿವಿಧ ತತ್ವಗಳ ಅಧ್ಯಯನ ನಡೆಸಿದರು. ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ, ಅವರ ಆದರ್ಶಗಳನ್ನು ಪಾಲಿಸಿ, ಅವರ ಉಪದೇಶಗಳನ್ನು ಪ್ರಚಾರ ಮಾಡಿದರು. 3. ಅವರು ಹಿಂದೂ ಧರ್ಮ ಪ್ರಚಾರಕರೂ ಯೋಗಿಯೂ ಆಗಿದ್ದರು. 4. ದಲಿತರ ಉದ್ಧಾರ ಅವರ ಜೀವನದ ಬಹುಮುಖ್ಯ ಗುರಿಯಾಗಿತ್ತು. 5. ಭಾರತದ ಹಿತಚಿಂತನೆ ಸ್ವಾಮಿ ವಿವೇಕಾನಂದರ ಜೀವನದ ಮುಖ್ಯ ಧ್ಯೇಯವಾಗಿತ್ತು. 6. ಅವರು ವೇದಾಂತ ತತ್ವಗಳ ಪ್ರಚಾರ ಕಾರ್ಯಗಳನ್ನು ಕೈಕೊಂಡರು. 7. ಅವರು ತಮ್ಮ ಉಪನ್ಯಾಸಗಳಲ್ಲಿ ತತ್ವಶಾಸ್ತ್ರ, ಧರ್ಮ, ಸಾಮಾಜಿಕ ನ್ಯಾಯ, ವಿಜ್ಞಾನ, ಕಲೆ ಮುಂತಾದ ವಿಷಯಗಳನ್ನು ಬೋಧಿಸಿದರು. 8. ವಿವೇಕಾನಂದರು 1893 ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿ, ಭಾರತದ ಹಿರಿಮೆ, ಗರಿಮೆಗಳನ್ನು ಎತ್ತಿ ಹಿಡಿದರು. 9. ಅಲ್ಲದೆ, ಅವರು ಅಮೆರಿಕ, ಇಂಗ್ಲೆಂಡ್, ಭಾರತ ಹಾಗೂ ಇತರ ದೇಶಗಳಲ್ಲಿ ಸಂಚರಿಸಿ ಹಲವು ಉಪನ್ಯಾಸಗಳನ್ನು ನೀಡಿದ್ದು ಅವರ ಪ್ರಸಾರ ಕಾರ್ಯವನ್ನು ಹೆಚ್ಚಿಸಿದೆ. 10. ಸ್ವಾಮಿ ವಿವೇಕಾನಂದರ ಉಪದೇಶಗಳು ಆಧುನಿಕ ಯುಗದ ಮುಖ್ಯ ತತ್ವಗಳಾಗಿದ್ದು, ಅವು ಅನೇಕ ಜನರ ಜೀವನವನ್ನು ಪ್ರಭಾವಿಸಿವೆ.